ಆತ್ಮೀಯ ನನ್ನ ಕನ್ನಡದ ವಿದ್ಯಾರ್ಥಿ ಮಿತ್ರರೇ ಹಾಗೂ ನನ್ನ ಆಪ್ತ ಶಿಕ್ಷಕ ಬಂಧುಗಳೇ, ಇವತ್ತು ಹೊಸ ವಿಷಯ ಹೊಸ ಪರಿಕಲ್ಪನೆಯೊಂದಿಗೆ ನಿಮ್ಮ ಕನ್ನಡ ಗುರುಜಿ ರಾಘವೇಂದ್ರ ಕುಲಕರ್ಣಿ ತಮ್ಮ ಮುಂದೆ ಒಂದು ಹೊಸ ವಿಡಿಯೋದೊಂದಿಗೆ ಮಗದೊಮ್ಮೆ ತಮ್ಮ ಮುಂದೆ ಪ್ರಸ್ತುತಪಡಿಸಲು ಬರ್ತಾಯಿದ್ದೀನಿ. ಬಂಧುಗಳೇ, ಇವಾಗ ಪರೀಕ್ಷಾ ಸಮಯ, SSLCಗೆ ಸಂಬಂಧಪಟ್ಟಂತಹ ಒಂದು ವಿಷಯ, ಅದನ್ನು ನೀವು ರೂಢಿ ಮಾಡಿಕೊಂಡಿದ್ದೆ ಆದರೆ ಅಂದರೆ ಷಟ್ಪದಿಗಳು, ವಿಶೇಷವಾಗಿ SSLCಗೆ 3 ಅಂಕದ ಈ ವಿಷಯ ವಸ್ತುವನ್ನು ತಮ್ಮ ಮುಂದೆ ವಿವರಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟವಾದರೆ ಅದನ್ನು ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ಲಘು ಮತ್ತು ಗುರು ಬರುವ ಸಂದರ್ಭಗಳನ್ನು, ಲಘುವ ಸಂಕೇತವನ್ನು ನೀವು ನೋಡ್ತಾ ಇದ್ದೀರಿ, ಇಂಗ್ಲೀಷಿನ ಯು ಆಕಾರದಲ್ಲಿದೆ. ಹಾಗೆಯೇ ಗುರುವಿನ ಸಂಕೇತವನ್ನು ನೋಡ್ತಾ ಇದ್ದೀರಿ, ಗಣಿತದ ಮೈನಸ್ ಆಕಾರ, ಋಣಾತ್ಮಕ ಆಕಾರ ಹೊಂದಿರುವಂಥ ಸಂಕೇತಗಳನ್ನು ನೋಡ್ತೀರಿ. ಅಂದರೆ ಈ ಷಟ್ಪದಿಗಳಲ್ಲಿ ಲಘು ಮತ್ತು ಗುರು ಎಲ್ಲೆಲ್ಲಿ ಬಳಸ್ತಾರೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಮೊದಲನೇದಾಗಿ ಲಘು ಬರುವ ಸಂದರ್ಭಗಳನ್ನು ನೋಡೋಣ. ಹೃಸ್ವ ಸ್ವರಗಳು ಹಾಗೂ ಹೃಸ್ವ ಸ್ವರಗಳಿಂದ ಕೂಡಿದ ಗುಣಿತಾಕ್ಷರಗಳು ಅವೆಲ್ಲವೂ ಏನಾಗಿರ್ತವೆ, ಲಘುವಾಗ್ತವೆ. ಉದಾಹರಣೆ ನೋಡ್ತಾ ಇದ್ದೀರಿ, ಅ, ಇ, ಉ, ರು, ಎ, ಓ, ಇದರ ಮೇಲೆ ಎಲ್ಲವೂ ಲಘುವ ಸಂಕೇತವನ್ನು ನೀವು ಬಳಸಬೇಕಾಗ್ತದೆ. ಹಾಗೆ ಅದಕ್ಕೆ ಸಂಬಂಧಪಟ್ಟ ಗುಣಿತಾಕ್ಷರಗಳು ಕ, ಕಿ, ಕು, ಕೃ, ಕೆ, ಕು ಅನ್ನುವಂತಹ ಗುಣಿತಾಕ್ಷರಗಳ ಮೇಲೆ ಲಘುವನ್ನು ಬಳಸಿದ್ವಿ. ಹಾಗೆಯೇ ಗುರು ಬರುವ ಸಂದರ್ಭಗಳು ಅಂದರೆ ಮೊದಲನೇದಾಗಿ ದೀರ್ಘ ಸ್ವರಗಳು ಹಾಗೂ ಸಂಧ್ಯಾಕ್ಷರಗಳು ಗುರುವಾಗ್ತದೆ. ಉದಾಹರಣೆ ನೋಡ್ತಾ ಇದ್ದೀರಿ, ಆ, ಇ, ಉ, ಎ, ಓ, ಐ, ಔ ಇವೆಲ್ಲ ನೋಡ್ತಾ ಇದ್ದೀರಿ. ಎರಡನೇದು ದೀರ್ಘ ಸ್ವರ ಹಾಗೂ ಸಂಧ್ಯಾಕ್ಷರಗಳನ್ನು ಕೂಡಿದ ಗುಣಿತಾಕ್ಷರಗಳು ಗುರುವಾಗ್ತವೆ. ಉದಾಹರಣೆಗೆ ಕಾ, ಕಿ, ಕು, ಕೆ, ಕೋ, ಕೈ, ಕೌ ಇವೆಲ್ಲವು. ಮೂರನೇದಾಗಿ ಒತ್ತಕ್ಷರಗಳ ಹಿಂದಿನ ಅಕ್ಷರಗಳು ಗುರುವಾಗ್ತವೆ. ಉದಾಹರಣೆಗೆ ಅಮ್ಮ, ಮ ಹಿಂದುಗಡೆ ಗುರು ಹಾಕಿದ್ದನ್ನು ನೀವು ಗಮನಿಸ್ತಾ ಇದ್ದೀವಿ. ಹಾಗೆಯೇ ಅನುಸ್ವರ ವಿಸರ್ಗಗಳಿಂದ ಕೂಡಿದ ಅಕ್ಷರಗಳನ್ನು ಗುರುವಾಗ್ತವೆ. ಉದಾಹರಣೆಗೆ ತಂದೆ, ದುಃಖ, ಅಂತಃಪುರ ಇವುಗಳನ್ನು ಗಮನಿಸ್ತಾ ಇದ್ದೀರಿ. ಹಾಗೆಯೇ ಐದನೇದಾಗಿ ಸ್ವರರಹಿತ ವ್ಯಂಜನ ಅಥವಾ ವ್ಯಂಜನ ಅರ್ಧಾಕ್ಷರದ ಹಿಂದಿನ ಅಕ್ಷರಗಳು ಗುರುವಾಗ್ತವೆ. ಉದಾಹರಣೆಗೆ ನಿಲ್, ಪೆನ್, ರಾಜನ್, ಕಾಯಲ್, ಓಲ್ ಇವೆಲ್ಲವೂ ಅದರ ಮೇಲ್ಗಡೆ ಹಾಕುವಂಥದ್ದು ಏನು ಅಂದರೆ ಗುರು ಅನ್ನುವಂತಹ ಸಂಕೇತ. ತದನಂತರ ಈಗ ಷಟ್ಪದಿಗಳನ್ನು ನೋಡೋಣ. ಷಟ್ಪದಿ ಅಂದರೆ 6 ಸಾಲುಗಳಿಂದ ಕೂಡಿದ ಪದ್ಯಕ್ಕೆ ಷಟ್ಪದಿ ಅಂತಾರೆ. ಷಟ್ ಅಂದರೆ 6, ಪದಿ ಅಂದರೆ ಸಾಲು ಅಥವಾ ಪಾದ ಅಂತ ಅಂದರ್ಥ. ಇಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಷಟ್ 6 ಸಾಲಿನ ಪದ್ಯವನ್ನು ಷಟ್ಪದಿಗಳು ಅಂತ ನಾವು ಗಮನಿಸ್ತೀವಿ. ಇದು ಮಾತ್ರ ಗಣಕ್ಕೆ ಸಂಬಂಧಪಟ್ಟಂಥದ್ದು. ಇದರ ಸಾಮಾನ್ಯ ಲಕ್ಷಣವನ್ನು ಗಮನಿಸಿದ್ದೆ ಆದರೆ ಇದು 6 ಪಾದಗಳಿಂದ ಕೂಡಿದ ಪದ್ಯ. ಪದ್ಯದ ಮೊದಲ 3 ಪಾದಗಳು ಪೂರ್ವಾರ್ಧವೆಂದು, ನಂತರದ 3 ಪಾದಗಳನ್ನು ಉತ್ತರಾರ್ಧವೆಂದು ಕರೆಯುವರು. ಪೂರ್ವಾರ್ಧ ಮತ್ತು ಉತ್ತರಾರ್ಧಗಳೆರಡೂ ಮಾತ್ರೆಗಳ ಸಂಖ್ಯೆಯಲ್ಲಿ ಒಂದೇ ಸಮನಾಗಿರ್ತವೆ. ನೆನಪಿರಲಿ, ಪದ್ಯದ 1, 2, 4, 5ನೇ ಪಾದಗಳು ಮಾತ್ರೆಗಳ ಸಂಖ್ಯೆಯಲ್ಲಿ ಒಂದೇ ಸಮನಾಗಿರ್ತವೆ. ಪದ್ಯದ 3 ಮತ್ತು 6ನೇ ಪಾದಗಳು ಮಾತ್ರೆಗಳ ಸಂಖ್ಯೆಯಲ್ಲಿ ಅದು ಕೂಡ ಒಂದೇ ಸಮನಾಗಿರ್ತದೆ. 5ನೇದಾಗಿ ಪದ್ಯದ 3 ಮತ್ತು 6ನೇ ಪಾದದ ಕೊನೆಯ ಅಕ್ಷರ. ಷಟ್ಪದಿಯ ವಿಧಗಳನ್ನು ನೋಡ್ತಾ ಇದ್ದೀವಿ. ಇವು 6 ವಿಧಗಳು. ಒಂದನೇದು ಶರ ಷಟ್ಪದಿ, ಕುಸುಮ ಷಟ್ಪದಿ, ಭೋಗ ಷಟ್ಪದಿ, ಭಾಮಿನಿ ಷಟ್ಪದಿ, ಪರಿವರ್ಧಿನಿ ಷಟ್ಪದಿ, ವಾರ್ಧಕ ಷಟ್ಪದಿ ಅಂತ. ಮುಂದೆ ಹಾಕಿರುವಂಥ ಸಂಖ್ಯೆಗಳು ಮೊದಲನೇ ಸಾಲು ಅಥವಾ 2ನೇ ಸಾಲು ಅಥವಾ 4 ಮತ್ತು 5ನೇ ಸಾಲಿನ ಮಾತ್ರೆಗಳನ್ನು ಹೊಂದಿರುವಂಥದ್ದನ್ನು ನೀವು ಗಮನಿಸ್ತೀರಿ. ಈ ಮೊದಲನೇ ಸಾಲಿನಲ್ಲಿ ನೀವು ಮಾತ್ರೆಗಳನ್ನು ಎಣಿಸಿದ ತಕ್ಷಣ ನೀವು ಯಾವುದು ಷಟ್ಪದಿ ಅಂತ ಗುರುತಿಸುವಂಥ ಕೌಶಲ್ಯ ತಮಗೆ ಬಂದುಬಿಡ್ತದೆ. ಹೀಗೆ 6 ಷಟ್ಪದಿಗಳನ್ನು ಹೊಂದಿರುವಂತಹ ನಮ್ಮ ಛಂದಸ್ಸಿನಲ್ಲಿ ಭಾಳ ಮಹತ್ವವಾದಂತಹ 2 ನಮಗೆ ಈಗ SSLCಗೆ ಬಹಳ ಮಹತ್ವವಾದದ್ದು ಅಂದರೆ ಒಂದು ಭಾಮಿನಿ ಷಟ್ಪದಿ, ಇನ್ನೊಂದು ವಾರ್ಧಕ ಷಟ್ಪದಿ ಅಂತ. ಇವಾಗ ಭಾಮಿನಿ ಷಟ್ಪದಿಯನ್ನು ನೋಡೋಣ. ಇದು ಕೂಡ ಮೊದಲನೇ ಸಾಲಿನಲ್ಲಿ 14 ಮಾತ್ರೆಗಳು ಹೊಂದಿರೋದರಿಂದ ತಾವು ಗಮನಿಸ್ತಾ ಇದ್ದೀರಿ. ಈ ಭಾಮಿನಿ ಷಟ್ಪದಿ ತಮಗೆ 3 ಅಂಕಗಳನ್ನು ತಂದುಕೊಡುವಂತಹ ಒಂದು ವಿಷಯ ವಸ್ತು ಅಂತ ನಾವು ಅರ್ಥ ಮಾಡ್ಕೋಬೋದು. ಇದರ ಲಕ್ಷಣ, ಇದು 6 ಪಾದಗಳಿಂದ ಕೂಡಿದ ಪದ್ಯ ಸಾಮಾನ್ಯ ಲಕ್ಷಣ. ಇದು ಕೂಡ ಈ ಪದ್ಯದ 1, 2 ಮತ್ತು 4, 5ನೇ ಪಾದಗಳು ಅಂದರೆ ಸಾಲುಗಳು ಒಂದೇ ಸಮನಾಗಿದ್ದು, ನೆನಪಿಡಬೇಕಾಗಿದ್ದು ಏನು ಅಂದ್ರೆ
3 ಮತ್ತು 4 ಮಾತ್ರೆ ಎರಡೆರಡು ಗಣಗಳು ಬರ್ತವೆ. ಇನ್ನು ಪದ್ಯದ 3 ಮತ್ತು 6ನೇ ಸಾಲುಗಳು ಒಂದೇ ಸಮನಾಗಿದ್ದು 3 ಮತ್ತು 4 ಮಾತ್ರೆಯ 3 ಗಣಗಳು, ಕೊನೆಯಲ್ಲಿ ಒಂದು ಗುರು ಕೂಡ ಬರ್ತದೆ. ಷಟ್ಪದಿಯ 3 ಮತ್ತು 6ನೇ ಸಾಲಿನ ಕೊನೆಯ ಅಕ್ಷರ ಲಘುವಾಗಿದ್ದರೂ ಕೂಡ ಗುರುವೆಂದೇ ಭಾವಿಸಬೇಕು. ಭಾಮಿನಿ ಷಟ್ಪದಿಯಲ್ಲಿ ಒಟ್ಟು 102 ಮಾತ್ರೆಗಳಲ್ಲೂ ಕೂಡ ಇಲ್ಲಿ ಬರ್ತವೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ ಪರದೆ ಮೇಲೆ. ಹಾಗೆಯೇ ಇದಕ್ಕೊಂದು ಉದಾಹರಣೆ ನೋಡಿದೆ ಆದರೆ ನೋಡಿ, ಇಲ್ಲಿ 3 ಸಾಲುಗಳನ್ನು ಮಾತ್ರ ನಾವು ತಮಗೆ ಉದಾಹರಣೆ ಮೂಲಕ ಕೊಡ್ತಾ ಇದ್ದೀವಿ. ಏನು ಹೇಳೆ ಕರ್ಣ ಚಿತ್ತ ಕ್ಲಾನಿ ಯಾವುದು ಮನೆಗೆ ಕುಂತಿ ಸೂನುಗಳ ಬೆನಕೈಸಿ ಕೊಂಬುದು ಸೇರದ ನಿನಗೆ. ಇಲ್ಲಿ ಎ ಅನ್ನೋದು ದೀರ್ಘಾಕ್ಷರ ಆಗಿರೋದ್ರಿಂದಾಗಿ ಅಲ್ಲಿ ಗುರು, ನು ಅನ್ನೋದು ಲಘು. ಹೀಗೆ ನಾವು ಲಘು ಗುರು ಹಾಕ್ಕೊಂಡು 3 ಮತ್ತು 4 ನೋಡಿ, ಮೊದಲನೇ ಸಾಲಿನಲ್ಲಿ 14 ಮಾತ್ರೆಗಳಿದ್ದಾವೆ. 3ನೇದೊಂದು ಗಣ, 4ನೇದೊಂದು ಗಣ, 3ನೇದೊಂದು ಗಣ, 4ನೇದೊಂದು ಗಣ, ಹೀಗೆ ನಾವು ಮಾಡ್ತಾ ಭಾಮಿನಿ ಷಟ್ಪದಿಯನ್ನು ಲಕ್ಷಣಗಳೊಂದಿಗೆ ನಾವೇನು ಮಾಡ್ತೀವಿ, ವಿಸ್ತರಿಸಿ ಬರಿತಾ ಇದ್ದೀವಿ. ಹೀಗೆ ನಾವು ಭಾಮಿನಿ ಷಟ್ಪದಿಯನ್ನು ಅರ್ಥ ಮಾಡಿಕೊಂಡು ಮುನ್ನುಗ್ಬೋದು ಮಕ್ಕಳೇ. ಈಗ ಕೊನೆಯದಾಗಿ ವಾರ್ಧಕ ಷಟ್ಪದಿ, ಇದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮೊದಲನೇ ಸಾಲಿನಲ್ಲಿ 20 ಮಾತ್ರೆಗಳನ್ನು ಹೊಂದಿರುತ್ತದೆ ಅನ್ನೋದನ್ನು ಗಮನಿಸ್ಬೋದು. ಹೀಗೆ ವಾರ್ಧಕ ಷಟ್ಪದಿಯನ್ನು ನಾವು ವಿವರಿಸ್ತಾ ಹೋದರೆ ಇದರ ಸಾಮಾನ್ಯ ಲಕ್ಷಣಗಳು ಏನು? ಇದು ಕೂಡ 6 ಸಾಲುಗಳ ಪದ್ಯ. ಪದ್ಯದ 1, 2, 4, 5ನೇ ಸಾಲುಗಳು ಪರಸ್ಪರ ಸಮನಾಗಿರ್ತವೆ. 5 ಮಾತ್ರೆಯ 4 ಗಣಗಳು ಇಲ್ಲಿ ಕೂಡ ಬರ್ತವೆ. ಹಾಗೆಯೇ ಪದ್ಯದ 3 ಮತ್ತು 6ನೇ ಸಾಲುಗಳು ಪರಸ್ಪರ ಸಮನಾಗಿದ್ದು 5 ಮಾತ್ರೆಯ 6 ಗಣಗಳಿದ್ದು ಮೇಲೊಂದು ಗುರು ಬರ್ತದೆ. ಇಲ್ಲಿ ಗಮನಿಸಬೇಕಾಗಿದ್ದು ವಾರ್ಧಕ ಷಟ್ಪದಿಯಲ್ಲಿ ಒಟ್ಟು 144 ಮಾತ್ರೆಗಳನ್ನು ಹೊಂದುತ್ತದೆ ಅನ್ನೋದನ್ನು ಇಲ್ಲಿ ನೀವು ಪರದೆ ಮೇಲೆ ನೋಡ್ತಾ ಇದ್ದೀರಿ ಮಕ್ಕಳೇ. ಹೀಗೆ ಮೊದಲನೇದಾಗಿ ಭಾಮಿನಿ ಷಟ್ಪದಿಯನ್ನು ನೋಡಿದ್ವಿ. ಈಗ ವಾರ್ಧಕ ಷಟ್ಪದಿಯ ಉದಾಹರಣೆಯನ್ನು ನೋಡಿದರೆ, ಉರ್ವಿಯೋಳು ಕೌಸಲ್ಯ ಪಡೆದ ಕೋರಂ ರಾಮ ನೋರ್ವನೆ ವೀರನಾಥನ್ ಯಜ್ಞ ತುರ್ಗಮಿದು ನಿರ್ವೆಸರಾಗರಾದೊಳಂ ತಡೆಯಲಿರಿದ್ದಲೆ ಬಸವನೋದಿ. ಹೀಗೆ ಈ ನೀವು ಪದ್ಯದಲ್ಲಿ ನಿಮಗೆ ವೀರಲವ ಅನ್ನುವಂಥ ಪದ್ಯ SSLCಯಲ್ಲಿದೆ, ಅಲ್ಲಿ ಕೂಡ ನೀವು ಗಮನಿಸ್ಬೋದು. ಹೀಗೆ ಲಘು ಗುರು ಹಾಕೊಳ್ತಾ ತಾವುಗಳು ಮೊದಲನೇ ಸಾಲಿನಲ್ಲಿ ಮಾತ್ರೆಗಳನ್ನು ಎಣಿಸ್ತಾ 5 ಮಾತ್ರೆಯ ಒಂದು ಗಣವನ್ನು ಮಾಡ್ತೀರಿ. ಹೀಗೆ ಮೊದಲನೇ ಸಾಲಿನಿಂದ 5 ಮಾತ್ರೆಯ 4 ಗಣಗಳನ್ನು ಇಲ್ಲಿ ಗಮನಿಸ್ತಾ ಇದ್ದೀರಿ. ಹೀಗೆ ಈ ವಾರ್ಧಕ ಷಟ್ಪದಿಯ ಸಾಮಾನ್ಯ ಲಕ್ಷಣವನ್ನು ಹೊಂದಿರುವಂತಹ ಈ ಉದಾಹರಣೆಯನ್ನು ನೀವು ಗಮನಿಸಿದಿರಿ ಮಕ್ಕಳೇ. ಬಹಳ ವಿಸ್ತೃತವಾಗಿ ತಮಗೆ ಮಾಹಿತಿ ನೀಡಿದ್ದೀನಿ ಅಂದ್ಕೊಳ್ತೀನಿ. ಧನ್ಯವಾದಗಳು. ತಮಗೆ ಈ ವಿಡಿಯೋ ಇಷ್ಟವಾದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.